ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆಯ ನಟ ದಿಲೀಪ್ ರಾಜ್ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಕುಸಿದು ಬಿದ್ದ ದಿಲೀಪ್ ರಾಜ್ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಆಯಿತು, ಆದರೆ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಸೇರಿ ಹಲವು ಸೀರಿಯಲ್ಗಳು, ಸಿನಿಮಾಗಳಲ್ಲಿ ನಟಿಸಿದ್ರು. ಪಾರು, ಮಿಲನ, ಅಂಬಿ ನಿನ್ಗೆ ವಯಸ್ಸಾಯಿತು ಈ ಸಿನಿಮಾಗಳಲ್ಲಿ ನಟಿಸಿದ್ರು. ಕನ್ನಡದ ಕಿರುತೆರೆ ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ದಿಲೀಪ್ ರಾಜ್ ಅವರು ಅಕಾಲಿಕವಾಗಿ ನಿಧನರಾಗಿರುವುದು. 47 ವರ್ಷದ ದಿಲೀಪ್ ರಾಜ್ ಎದೆನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಆಸ್ಪತ್ರೆಗೆ ದಾಖಲಿಸುವಂತ ಪ್ರಯತ್ನ ಮಾಡಲಾಯಿತಾದರೂ ಕೂಡ ಅವರನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿಲ್ಲ. ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಸಿನಿರಂಗ ಪ್ರವೇಶಿಸಿದ್ರು ದಿಲೀಪ್. ಮಿಲನ ಸಿನಿಮಾದಲ್ಲಿ ಖಳನಾಯಕನ ರೋಲ್ ಮಾಡಿದ್ರು. 7 o'clock ಕ್ಷಣ ಕ್ಷಣ ಚಿತ್ರದಲ್ಲೂ ಕೂಡ ದಿಲೀಪ್ ರಾಜ್ ನಟಿಸಿದ್ರು. ರಥಸಪ್ತಮಿ ಧಾರಾವಾಹಿಯ ಮೂಲಕ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ರು. ರಿಯಾಲಿಟಿ ಶೋನ ನಿರೂಪಕರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸುವ ಮುಖಾಂತರ ದೊಡ್ಡ ಪ್ರಮಾಣದ ಜನಪ್ರಿಯತೆಯನ್ನ ಕೂಡ ದಿಲೀಪ್ ರಾಜ್ ಅವರು ಗಳಿಸಿದರು. ಕಂಬದ ಮನೆ, ಜನನಿ, ಅರ್ಧಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದರು. 47 ವರ್ಷದ ದಿಲೀಪ್ ರಾಜ್ ಹೃದಯಾಘಾತಕ್ಕೆ ಬಲಿಯಾಗಿರು. ಇವತ್ತು ಬೆಳಗ್ಗೆ ನಟ ದಿಲೀಪ್ ರಾಜ್ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ದಿಢೀರನೆ ಕುಸಿದು ಬಿದ್ದಿದ್ದಾರೆ ಅವರು. ಬೆಳಗ್ಗೆ ಮನೆಯಲ್ಲಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತಾದರೂ ಕೂಡ ಅವರನ್ನು ಉಳಿಸೋದಕ್ಕೆ ಸಾಧ್ಯ ಆಗಿಲ್ಲ. ಮನೆಯಲ್ಲಿದ್ದ ಸಂದರ್ಭದಲ್ಲಿ ದಿಢೀರನೆ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು, ಚಿಕಿತ್ಸೆ ನೀಡಲಾಯಿತು. ಗೋಲ್ಡನ್ ಅವರಲ್ಲಿ ಚಿಕಿತ್ಸೆ ಕೊಟ್ಟರೂ ಕೂಡ ಅವರನ್ನು ಉಳಿಸಿಕೊಳ್ಳೋದಕ್ಕಾಗಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುಮನ್ ಫೋನ್ ಸಂಪರ್ಕದಲ್ಲಿ. ಸುಮನ್, ನಿಜಕ್ಕೂ ಆಘಾತಕಾರಿ. 47 ವರ್ಷ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಒಬ್ಬ ಪ್ರತಿಭಾನ್ವಿತ ಕಲಾವಿದನನ್ನ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ. ಎಷ್ಟು ರಕ್ಷಕ್ ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ 47 ಅರಯದಲ್ಲಿ ಈ ರೀತಿ ಹೃದಯಾಘಾತ ಅಂತ ಹೇಳಿದ್ರೆ ಯಾರಿಗಾದ್ರೂ ಬೇಜಾರು ಮತ್ತೆ ಸಂಕಟ ಅದೇ ಆಗುತ್ತೆ. ಅದ್ರ ಜೊತೆಗೆ ಕನ್ನಡ ಒಂದು ಚಲನಚಿತ್ರಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕಷ್ಟ ಅಥವಾ ದೊಡ್ಡ ಒಂದು ನಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜೊತೆಗೆ ಸದ್ಯದ ಮಾಹಿತಿ ಪ್ರಕಾರ ಏನಂದ್ರೆ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು ದಿಲೀಪ್ ರಾಜ್ ಅಂತ ತಿಳಿದು ಬಂದಿದೆ. ಅದ್ರ ಜೊತೆಗೆ ಮತ್ತೇನಂತ ಹೇಳಿದ್ರೆ ಇವರು ಅಂದ್ರೆ ದೊಡ್ಡ ದೊಡ್ಡ ನಟರ ಜೊತೆಗೆ ಪೋಷಕ ನಟನಾಗಿ ಸಹ ಕೆಲಸ ಮಾಡಿರ್ತಾರೆ. ಅದ್ರ ಜೊತೆಗೆ ಹಲವು ಸೀರಿಯಲ್ಗಳಲ್ಲೂ ಸಹ ಮಿಂಚಿರ್ತಾರೆ. ಸದ್ಯದ ಹಿಟ್ಲರ್ ಕಲ್ಯಾಣದಲ್ಲಿ ಸಹ ತಾವೇ ಸ್ವತಃ ಮೇನ್ ಲೀಡ್ ಆಗಿ ಸಹ ಮಾಡಿರುವಂತದ್ದು. 2007ರಲ್ಲಿ ಬಿಡುಗಡೆ ಆದಂತ ಪುನೀತ್ ರಾಜ್ಕುಮಾರ್ ನಟನೆ ಮಿಲನ ಚಿತ್ರದಲ್ಲೂ ಸಹ ಕಲಾನಟನಾಗಿ ಗುರುತಿಸ್ಕೊಂಡಿರ್ತಾರೆ. ಯೂಟರ್ನ್ ಆಗಿರ್ಬೋದು, ಅಂಬಿ ಆಗಿರ್ಬೋದು. ಅಂಬಿ ನಿನಗೆ ವಯಸ್ಸಾಯ್ತಾ ಚಲನಚಿತ್ರದಲ್ಲಿ ಅಂಬರೀಷ್ ಅವರ ಮಗನಾಗಿ ಸಹ ನಟನೆ ಮಾಡಿರುವಂತದ್ದು. ಸಿನಿಮಾ ಅದ್ರ ಜೊತೆಗೆ ಹಿರಿತೆರೆ, ಕಿರುತೆರೆ, ರಂಗಭೂಮಿಯಲ್ಲೂ ಸಹ ಇವರ ಕೊಡುಗೆ ಅಪಾರವಾದಂತದ್ದು. ಸದ್ಯ 47 ಅರಯದಲ್ಲಿ ಈ ರೀತಿ ಒಂದು ಹೃದಯಾಘಾತದಿಂದ ಪ್ರಾಣನ ಕಳ್ಕೊಂಡಿರುವಂತದ್ದು ಇಡೀ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಅದ್ರ ಜೊತೆಗೆ 46 ಅರಯದಲ್ಲಿ ಪುನೀತ್ ರಾಜ್ಕುಮಾರ್ ಸಹ ಹೃದಯಾಘಾತದಿಂದ ಸಾಯ್ತಾರೆ. ಸೊ ಎಲ್ಲೋ ಒಂದು ಕಡೆ ಈ ರೀತಿಯಾದಂತಹ ಅವಘಡಗಳು ಅಥವಾ ಈ ರೀತಿಯಾದಂತಹ ಸಾವುಗಳು ಕನ್ನಡ ಚಲನಚಿತ್ರಕ್ಕೆ ಒಂದು ದೊಡ್ಡ ನಷ್ಟ ಅನ್ನಬಹುದು. ಅದ್ರ ಜೊತೆಗೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಅಥವಾ ಈ ರೀತಿ ಸುಮನ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಿರುತೆರೆ ನಟ ಗಣೇಶ್ ಅವರು ಫೋನ್ ಸಂಪರ್ಕದಲ್ಲಿ. ಅವರು ದಿಲೀಪ್ ರಾಜ್ ಅವ್ರ ಜೊತೆಗೆ ಕೆಲಸ ಮಾಡಿದವರು ಕೂಡ, ಅವರ ಸ್ನೇಹಿತರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಬಹುಶಃ ವಿಷಯ ತಿಳಿದಿದೆ ತಮಗೆ, ಏನ್ ಹೇಳ್ತೀರಿ ಸರ್? ಹೌದು ಸರ್. ಬೆಳಿಗ್ಗೆ ಒಂದು 6 ವಿಷಯ ತಿಳಿತು ಸರ್. ಸರ್ ಬಹಳ ಆಘಾತ ಆಯ್ತು ಕೇಳಿ. ನಮ್ಮ ಇಡೀ ಕಿರುತೆರೆನಲ್ಲಿ ಫಿಟ್ ಅಂಡ್ ಫೈನ್ ಮತ್ತೆ ಬಹಳ ಡಿಸಿಪ್ಲಿನ್ಡ್ ಆಕ್ಟರ್ ಅಂಡ್ ಪ್ರೊಡ್ಯೂಸರ್ ಅಂದ್ರೆ ದಿಲೀಪ್ ರಾಜ್ ಅಂತ ಹೇಳ್ಬೋದು ಸರ್. ಅಷ್ಟು ಅವರ ಪ್ರೊಡಕ್ಷನ್ ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಬ್ಲಾಕ್ ಸ್ಪಾಟ್ ಇಲ್ಲ. ಎಲ್ಲಾ ಆರ್ಟಿಸ್ಟ್ ಗಳನ್ನು ಬಹಳ ಗೌರವದಿಂದ ಕಾಣ್ತಾ ಇದ್ರು. ಮತ್ತೆ ಅವನು ಒಳ್ಳೆ ನಟ, ನಿರ್ಮಾಪಕ ಕೂಡ.
ನಿಜಕ್ಕೂ ಅದನ್ನ ಕೇಳಿದಾಗ ಯಾರು ಜೋಕ್ ಮಾಡ್ತಾ ಇದ್ರು ಅನ್ನೋ ಒಂದು ಮನ್ಸು ಬಂದು ಹೋಯ್ತು. ಬಟ್ ಆ ಜೋಕಾಗಿ ಉಳಿದಿದ್ರೆ ಬಹಳ ಒಳ್ಳೇದು ಅನ್ಸುತ್ತೆ ಸರ್. 47 ವರ್ಷ. ಹೌದು ಸರ್, 47 ವರ್ಷದಲ್ಲಿ ಅವ್ರು ಹೋಗೋವಂತ ವಯಸ್ಸಲ್ಲ. ಬಹಳ ಡಿಸಿಪ್ಲಿನ್ ಮನುಷ್ಯ ಸರ್. ಆರೋಗ್ಯಕ್ಕೂ ಅಷ್ಟೇ ಇದು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಮತ್ತೆ ನಿಮ್ಮ ಒಂದು ಜಿಮ್ ವರ್ಕೌಟ್ ಇರ್ಬೋದು, ಬ್ಯಾಡ್ಮಿಂಟನ್, ಕ್ರಿಕೆಟ್ ಎಲ್ಲವೂ ಕೂಡ ಆಡ್ತಾ ಇದ್ರು ಸರ್ ಅವರು. ಅಂದ್ರೆ ಲವಲವಿಕೆಯಿಂದ ಇದ್ರು, ಚಟುವಟಿಕೆ ತುಂಬಾ ಲವಲವಿಕೆ ಅಂದ್ರೆ ಎಲ್ಲರೂ ಲವಲವಿಕೆ ಇದ್ರು. ಇವ್ರದ್ದು ಒಂಥರ ಎಕ್ಸ್ಟ್ರಾಡಿನರಿ ಲವಲವಿಕೆ ಅಂತ ಹೇಳ್ಬೋದು. ಎಲ್ಲಾದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಬಟ್ ಮಿತಭಾಷಿ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಓವರ್ ಆಕ್ಟಿಂಗ್ ಮಾಡ್ತಾ ಇರ್ಲಿಲ್ಲ. ತಾವಾಯ್ತು, ತಮ್ಮ ಕೆಲಸ ಆಯ್ತು. ಬಟ್ ತುಂಬಾ ಡಿಸಿಪ್ಲಿನ್ ಮನುಷ್ಯ ಸರ್, ಗೌರವಸ್ಥ ಮನುಷ್ಯ. ಅಲ್ಲ ಹೇಳಿ ಮೇಡಮ್. ಈಗ ತಮ್ಮ ಅವ್ರದ್ದು ಒಡನಾಟ ಹೆಂಗಿತ್ತು ಗಣೇಶ್ ಅವರೇ? ಸರ್, ನಾವು ಜನನಿ ಸೀರಿಯಲ್ ಇಂದ ಒಟ್ಟೊಟ್ಟಿಗೆ ಕೆಲಸಗಳು ಮಾಡ್ಕೊಂಡ್ ಬಂದಿದೀವಿ ಸರ್. 1-2-3 ಕಡೆ ತುಂಬಾ ಮೇನ್ ಪ್ರೀತಿಗಾಗಿ ನಲ್ಲಿ ಜೊತೆಲೆ ಸ್ಕ್ರೀನ್ ಶೇರ್ ಮಾಡಿದ್ವಿ. ಅವರು ತುಂಬಾ ಪ್ರೊಫೆಷನ್ಗೆ ತುಂಬಾ ಗೌರವ ಕೊಡುವಂತ ಮನುಷ್ಯ ಸರ್. ಬಟ್ ಯಾಕಿತ್ತು ಏನು ಹೆಲ್ತ್ ಇಶ್ಯೂಸ್ ಇತ್ತು ಏನೋ ಗೊತ್ತಿಲ್ಲ ನಮಗೆ. ಬಟ್ ಹೆಲ್ತ್ ಇಶ್ಯೂ ಇರೋ ತರ ಮಂತ ಕಾಣ್ತಾ ಇರ್ಲಿಲ್ಲ ಅವರು. ಅಂದ್ರೆ ಹೆಲ್ತ್ ಇಶ್ಯೂ ಯಾವ್ದು ಇರ್ಲಿಲ್ಲ ಅವರಿಗೆ? ಯಾವ್ದು ಇರ್ಲಿಲ್ಲ. ಅವ್ರ ಕುಟುಂಬ ಹೆಂಗೆ ಗಣೇಶ್ ಅವರೇ? ಸರ್, ಕುಟುಂಬ ಮಿಸ್ಸಸ್ ಮಕ್ಳಿದಾರೆ. ಎಷ್ಟು ಜನ ಮಕ್ಕಳು ಗಣೇಶ್ ಅವರೇ? ಅವರು ಕೂಡ ನಿರ್ಮಾಪಕರು. ಎಷ್ಟು ಜನ ಮಕ್ಕಳು? ಮೋಸ್ಟ್ಲಿ 2 ಮಕ್ಕಳು ಅನ್ಕೋತೀನಿ ಸರ್. ಒಂದು ಮಗು ಗೊತ್ತಿತ್ತು, ಬಟ್ ಇನ್ನೊಂದು ಈಗ ಇಬ್ಬರು ಮಕ್ಕಳು ಅನ್ಕೋತೀನಿ ಸರ್ ನಾನು. ತುಂಬಾ ಗೌರವಸ್ಥ ಕುಟುಂಬ ಸರ್. ಬಟ್ ಅವ್ರ ಮನೇಲಿ ಇದನ್ನ ಶಾಕ್ ಯಾವ ತರ ತಡ್ಕೋತಾರೆ ಅನ್ನೋದೇ ನಮಗೆ ಈಗ ಒಂಥರ ನಿಗೂಢ ಪ್ರಶ್ನೆ ಆಗಿದೆ. ಯಾಕಂದ್ರೆ ಪುನೀತ್ ಅವ್ರು ಹೋದಾಗ ಇಡೀ ರಾಜ್ಯ ಯಾವ ತರ ಕಷ್ಟ, ತೊಂದರೆ ಯಾವ ತರ ಒಂದು ದುಃಖ ಪಡ್ತಿತ್ತು. ಹೌದು, ಅದು ಇದಕ್ಕೆ ಸಮೀಕರಣ ಮಾಡೋ ರೀತಿ ಆಗಿದೆ ಸರ್ ಅದು. ಯಾಕಂದ್ರೆ ಇಂಥ ವಯಸ್ಸಲ್ಲಿ ಹೋಗೋ ವಯಸ್ಸಲ್ಲ ಇದು. ಹೌದು, ಕರೆಕ್ಟ್. ಏನ್ ಮಾಡ ಸರ್, ಈ ತರ ಇಂತ ಫಿಟ್ ಅಂಡ್ ಫೈನ್ ಹೋದ್ರೆ ಇನ್ನು ಬೇರೆಯವ್ರದ್ದು ಗತಿ ಹೇಗೆ ಅನ್ನೋದೊಂದು ಯೋಚನೆ ಆಗ್ಬಿಟ್ಟಿದೆ ಸರ್. ಸದ್ಯ ಯಾವ್ದಕ್ಕೆ ಕೆಲಸ ಮಾಡ್ತಾ ಇದ್ರು ಗಣೇಶ್ ಅವರು ಸದ್ಯ? ಕೃಷ್ಣಾರುಕ್ಕು ಈಗ ರೀಸೆಂಟ್ ಚಾನಲ್ ಅವ್ರ ಜೊತೆ ವರ್ಕ್ ಮಾಡಿ ಸರ್. ಬ್ರಹ್ಮಗಂಟು ನಡೀತಾ ಇದೆ. ಕೃಷ್ಣಾರುಕ್ಕಿನಲ್ಲಿ ನಾನು ರೀಸೆಂಟ್ ಆಗಿ ಕಮಿಟ್ ಆಗಿದ್ದೆ. ಒಂದು ಕಮಿಷನರ್ ಪಾತ್ರ, ಒಳ್ಳೆ ಪಾತ್ರ ಮಾಡ್ತಾ ಇದ್ದೆ. ಬಟ್ ಈ ತರ ಆಗತ್ತೆ ಅಂತ ಈ ಕನ್ಸ್ಪನ್ಸರು ನೆನ್ಸಿಲ್ಲ ಸರ್. ಎಸ್, ಥ್ಯಾಂಕ್ ಯು ಗಣೇಶ್ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.